ಕಳೆದ ವಿಡಿಯೋದಲ್ಲಿ ಸಾಕಷ್ಟು ಗುರುವಿನ ತತ್ವಗಳನ್ನು ನಾನು ತಿಳಿಸಿದ್ದೆ. ಇವತ್ತಿನ ಈ ವಿಡಿಯೋದಲ್ಲಿ ಮುಂದುವರೆದ ಭಾಗವಾಗಿ ಕೆಲವೊಂದಷ್ಟು ತತ್ವಗಳನ್ನು ನಾನು ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ವೃತ್ತಿ ಮತ್ತು ಪ್ರವೃತ್ತಿಗಳಲ್ಲಿ ಯಾವುದಾದರೂ ಒಂದನ್ನು ಆರಿಸ್ಕೊಂಡು ಮುಂದುವರಿದರೆ ಯಾವುದಾದ್ರೂ ಒಂದು ದಡವನ್ನು ಮುಟ್ಟಬಹುದು. ಎರಡನ್ನೂ ಸಾಧಿಸ್ತೇನೆ ಅಂತ ಭಾವೈಸ್ಕೊಂಡು ಅದು ಎರಡೂ ದೋಣಿಗಳಲ್ಲಿ ಒಂದು ಕಾಲನ ಇಟ್ಟು ನದಿ ದಾಟ್ತೇನೆ ಅಥವಾ ಗುರಿ ಸಾಧಿಸ್ತೇನೆ ಅಂತಕ್ಕಂಥದ್ದು ಕೇವಲ ಭ್ರಮೆಯಾಗುತ್ತೆ. ಒಂದೇ ನೀರು ಮನೆಯಲ್ಲಿರ್ತಕ್ಕಂತಹ ಪೈಪ್ ಮೂಲಕ ಬರ್ತಾ ಇರುವಾಗ ಅಡುಗೆ ಮನೆಯ ನೀರು ಮಡಿ, ಬಚ್ಚಲಲ್ಲಿ ಬರ್ತಕ್ಕಂತಹ ನೀರು ಮೈಲಿಗೆಯಾ? ಸರ್ವವ್ಯಾಪಿಯಾಗಿರ್ತಕ್ಕಂತಹ ಭಗವಂತನನ್ನ ಆಹ್ವಾನ ಮಾಡ್ತಕ್ಕಂಥವನು ನೀನೆ, ವಿಸರ್ಜನೆ ಮಾಡ್ತಕ್ಕಂಥವನು ನೀನೆ. ಎಲ್ಲ ಅವನದ್ದೇ ಆಗಿರುವಾಗ, ಎಲ್ಲ ಕಡೆ ಅವನೇ ತುಂಬಿರುವಾಗ ನೈವೇದ್ಯ ಕೊಟ್ಟದ್ದು ಯಾರು, ಆವಾಹನೆ ವಿಸರ್ಜನೆ ಮಾಡಿದ್ದು ಯಾರನ್ನ, ಎಲ್ಲಿಗೆ? ಅದೆಲ್ಲ ನಿನ್ನ ಭಾವನೆಯ ಹೊರತು ಸತ್ಯವಲ್ಲ. ದೇವರಿಗೆ ಅಲಂಕಾರವನ್ನ ಮಾಡಿ ಹೂವನ್ನ ಮುಡಿಸಿ ಆನಂದಪಟ್ಟು ಮರುದಿನ ಅದನ್ನ ನಿರ್ಮಾಲ್ಯ ಎನ್ನುವೆಯಲ್ಲ. ನಿರ್ಮಾಲ್ಯವಾಗಿರ್ತಕ್ಕಂಥದ್ದು ಹೂವೋ ನಿನ್ನ ಭಾವನೆಯೋ? ಅದೇ ಹೂವನ್ನ ಮಾರ್ತಕ್ಕಂಥವಳ ಬಳಿ ಇದ್ರೆ ಅದು ನಿರ್ಮಾಲ್ಯ ಎಂತ ಇದೆಯಾ? ನಿನ್ನ ಭಾವನೆಯಂತೆ ನಡೆದಾಗ ನನ್ನ ಗುರು ಅಂತೇಳಿ ನಮಸ್ಕಾರವನ್ನ ಮಾಡ್ತಕ್ಕಂಥವನು ನೀನೇ. ಹಾಗೆ ನಿನ್ನ ಭಾವನೆಯಂತೆ ನಡೆಯದೇ ಇದ್ದಲ್ಲಿ ಗುರುವನ್ನ ಅಪಮಾನಿಸ್ತಕ್ಕಂಥವನು ನೀನೇ. ನಿನ್ನ ಭಾವನೆ ಎಷ್ಟು ಸತ್ಯ? ಕಲ್ಲಿನಲ್ಲಿರ್ತಕ್ಕಂತಹ ಕಪ್ಪೆಗೂ ಕೂಡ ಊಟ ಕೊಡ್ತಾ ಇರ್ತಕ್ಕಂತಹ ಭಗವಂತನ ಉಪಕೃತಿಯನ್ನ ಮರೆತು ಅಷ್ಟು ಜನರಿಗೆ ಊಟ ಹಾಕದೆ, ಇಷ್ಟು ಜನರಿಗೆ ಹಾಕದೆ ಅಂತೀಯಲ್ಲ. ಊಟವನ್ನ ನಿಜವಾಗಿ ಕೊಟ್ಟಿರುವವನು ಯಾರು ಯೋಚಿಸಿ. ನಾವು ಬದುಕಿರುವುದೇ ಅವನ ಭಿಕ್ಷೆಯಿಂದ ಅಂದಾದ ಮೇಲೆ ಬೇರೆಯವರಿಗೆ ನಾವೇನನ್ನ ಕೊಡಬಲ್ಲೆವು? ಅವನು ಕೊಟ್ಟಿರ್ತಕ್ಕಂಥದ್ದನ್ನ ಹಂಚಿಕೊಂಡು ಉಪಯೋಗಿಸಬಹುದೇ ವಿನಃ ಯಾರಿಗೆ ಕೊಡಲು ಸಾಧ್ಯ? ಮನುಷ್ಯ ಪ್ರತಿಯೊಂದು ಜೀವಿಯನ್ನ ಇನ್ನೊಂದು ಜೀವಿಗೆ ಹೋಲಿಸಿ ಅಂಕ ಶ್ರೇಣಿಯನ್ನ ಕೊಡ್ತಾ ಹೋಗ್ತಾನೆ. ಪ್ರತಿಯೊಂದು ಜೀವಿಯೂ ಕೂಡ ತನ್ನ ತನ್ನ ಕರ್ಮವನ್ನು ಅನುಭವಿಸ್ಲಿಕ್ಕೆ ಬಂದಿದೆ ಅಂದ ಮೇಲೆ ಎಲ್ಲವೂ ಒಂದೇ ರೀತಿ ಅಂತ ಭಾವಿಸ್ಕೊಳ್ತಕ್ಕಂಥದ್ದು ಮೂರ್ಖತನವೇ ಸರಿ. ನನಗೆ ಮನುಷ್ಯನ ಉಸಿರಾಟಕ್ಕಿಂತ ಹಸು ಮುಂತಾದ ಪ್ರಾಣಿಗಳ ಉಸಿರಾಟವೇ ಹಿತ ಅಂತ ಅನ್ಸುತ್ತೆ. ಕಾರಣ ಮನುಷ್ಯನ ಭಾವನೆಗಿಂತ ಪ್ರಾಣಿಗಳಲ್ಲಿ ಇರ್ತಕ್ಕಂತಹ ಭಾವನೆ ಅತಿ ದೊಡ್ಡದ್ದು. ಒಂದು ಚಿಕ್ಕ ಜಾಗದಲ್ಲೇ 10 ಪ್ರಾಣಿಗಳು ಆನಂದದಿಂದ ಬದುಕಬಲ್ಲವು. ಆದರೆ ಮನುಷ್ಯನಿಗೆ ಇದು ಸಾಧ್ಯವೇ? ಪ್ರತಿಯೊಬ್ಬರೂ ವ್ಯವಹಾರವನ್ನು ಮಾಡುವಾಗ ಎದುರಿಗಿರ್ತಕ್ಕಂತಹ ಜೀವಿಯ ಭಾವನೆಯನ್ನ ತನ್ನ ಮನಸ್ಸಿನಿಂದ ಅರಿತು ಅದರ ಭಾವನೆಗೆ ಹಿತವಾಗುವಂತೆ ನಡೀತಕ್ಕಂಥದ್ದೇ ಸಾಧನೆ. ಉದಾಹರಣೆಗೆ ಮಕ್ಕಳಿಗೆ ಕಡಿಮೆ ಅಂಕ ಬಂದಾಗ ಅವರು ಯಾವುದೋ ಚೇಷ್ಟೆ ಮಾಡಿದಾಗ ಅವರನ್ನು ದೂಷಣೆ ಮಾಡುವಂತಹ ಬದಲಿಗೆ ಅವರನ್ನ ಆ ವಯಸ್ಸಿನಲ್ಲಿ ನಾವು ಯಾವ ರೀತಿ ಇದ್ದೆವು ಅನ್ನುವುದನ್ನ ಯೋಚನೆಯನ್ನ ಮಾಡಿದ್ರೆ ನಮ್ಮ ಅಂತರಾತ್ಮಕ್ಕೆ ಬೆಲೆ ಕೊಟ್ಟಂತೂ ಆಗುತ್ತೆ. ಬುದ್ಧಿ ಹೇಳಬೇಕಾದ್ರೂ ಕೂಡ ಬಲವಂತದಿಂದಲ್ಲ. ನಾನು ಮಕ್ಕಳಿಗೆ ಚಾಕ್ಲೇಟ್ ಕೊಡ್ತಕ್ಕಂತಹ ಮುಂಚೆ ಆ ಮಗುವಿನ ತಂದೆ ತಾಯಿಯ ಅನುಮತಿಯನ್ನ ಪಡೆದು ಕೊಡ್ತೇನೆ. ಕಾರಣ ಯಾವುದಾದರೊಂದು ಸಂದರ್ಭದಲ್ಲಿ ಗುರುಗಳಿಗೇನಪ್ಪ ಗೊತ್ತು, ನಮ್ಮ ಕಷ್ಟ ಯಾರಿಗೇನು ಬೇಕಾದ್ರೂ ಅವ್ರು ಕೊಡ್ತಾರೆ, ಆದರೆ ನಮಗೆ ಸಾಧ್ಯವೇ ಎಂಬ ಭಾವನೆ ಅವರಿಗೆ ಬರಬಹುದು ಅನ್ನುವಂತಹ ಕಾರಣದಿಂದ ಸಾಧನೆಯನ್ನ ಏಕಾಂತ ಸ್ಥಳದಲ್ಲಿ ಮಾಡ್ತಕ್ಕಂಥದ್ದು ಉತ್ತಮ. ನಿರ್ಜನ ಪ್ರದೇಶದಲ್ಲಿ ಸಾಧನೆ ಮಾಡುವುದರಿಂದ ಮನಸ್ಸಿನಲ್ಲಿ ಬರಬಹುದಾದಂತಹ ಅವ್ಯಕ್ತ ಭಯ ದೂರವಾಗಿ ದೇಹ ಭಾವನೆ ಬಿಟ್ಟು ಹೋಗ್ಲಿಕ್ಕೆ ಸಹಾಯ ಆಗುತ್ತೆ. ಯಾತ್ರೆಗೆ ಹೋದಾಗ ಯಾತ್ರಿಕನು ಹೇಗೆ ಬೇರೆ ಪರಿಸರಕ್ಕೆ ಹೊಂದ್ಕೊಳ್ಳುವಂತಹ ಮನೋಗುಣವನ್ನು ರೂಢಿಸ್ಕೊಳ್ಬೇಕಾಗುತ್ತೋ ಅದೇ ರೀತಿಯಲ್ಲಿ ಸಾಧನೆಯನ್ನು ಕೂಡ ನಿರ್ಜನ ಪ್ರದೇಶದಲ್ಲಿ ಮಾಡ್ತಕ್ಕಂಥದ್ದು ಒಳಿತು. ಹೀಗೆಲ್ಲ ನಾನು ಯೋಚಿಸಿ ಶುದ್ಧ ಭಾವನೆಯಿಂದ ಜೀವನವನ್ನು ಸಾಗಿಸುತ್ತಾ ನನ್ನ ಭಾವನೆಗಿಂತಲೂ ಕೂಡ ನನ್ನ ಗುರು ಹಿರಿಯರ ವಿಶ್ವಾಸಿಗಳ ಬೇರೆಯವರ ಭಾವನೆಗೆ ಬೆಲೆಯನ್ನು ಕೊಟ್ಟು ಸತ್ಯಾಸತ್ಯತೆಯನ್ನು ಕಂಡುಕೊಂಡೆ ನನ್ನಲ್ಲಿರದ ವಸ್ತುವಿಗೆ ನಾನೆಂದೂ ಕೂಡ ಚಿಂತೆ ಮಾಡದೆ ಕೊರಗದೆ ಅವನಿತ್ತಿದ್ದರಲ್ಲೇ ಆನಂದವನ್ನು ಕಂಡುಕೊಂಡೆ. ಸದಾ ವರ್ತಮಾನದಲ್ಲಿ ಇರ್ತಕ್ಕಂತಹ ಭಾವನೆಯನ್ನು ನಾನು ರೂಢಿಸ್ಕೊಂಡೆ. ನಾನು ಪಾತ್ರಧಾರಿ, ಅವನು ಸೂತ್ರಧಾರಿ ಅಂತ ನಾನು ವ್ಯವಹರಿಸ್ತೆ ಅಂತ ವೆಂಕಟಾಚಲ ಅವಧೂತರು ಹೇಳ್ತಾರೆ. ಶುದ್ಧ ಭಾವನೆ ಇಲ್ಲದೆ ಮಾಡ್ತಕ್ಕಂತಹ ನಮಸ್ಕಾರ ಆಗಲಿ
ಅಥವಾ ಯಾವುದೇ ಕಾರ್ಯಗಳಾಗ್ಲಿ ಸತ್ಫಲವನ್ನ ಕೊಡ್ಲಿಕ್ಕಾಗೋದಿಲ್ಲ. ಶುದ್ಧ ಭಾವನೆಯೇ ಗುರು. ಗುರುವಿನ ಆಜ್ಞೆಯನ್ನ ಯಾರೂ ಕೂಡ ಮೀರಬಾರದು. ಹಾಗೆಯೇ ಶುದ್ಧ ಮನಸ್ಸನ್ನ, ಶುದ್ಧ ಭಾವನೆಯನ್ನ ಯಾರೂ ಕೂಡ ಮೀರಬಾರದು. ಅದಕ್ಕೆ ಧಕ್ಕೆ ತರ್ತಕ್ಕಂತಹ ಕಾರ್ಯವನ್ನ ಮಾಡಬಾರದು. ಆಗ ಶಿಷ್ಯನು ಇನ್ನೊಬ್ಬ ಗುರು ಆಗುವಂತೆ ಗುರುವೇ ಮಾಡ್ತಾನೆ. ಈ ಜಗತ್ತಲ್ಲಿ ನಡೀತಕ್ಕಂಥದ್ದೆಲ್ಲ ಅವನಿಚ್ಛೆ ಅಂದ್ಕಂಡೆ ಸಾಧನೆ ಸುಲಭ ಆಗತ್ತೆ. ಬಾಳನ್ನ ಹಣ್ಣು ಮಾಡಿ ಭಗವಂತನಿಗೆ ಅರ್ಪಿಸು. ಭಗವಂತನಿಗೆ ಅರ್ಪಿಸಬೇಕಾದದ್ದು ಕೇವಲ ಬಾಳೆಹಣ್ಣಲ್ಲ. ಈ ಕಾಯವನ್ನ ಹಣ್ಣು ಮಾಡಿ ಭಗವಂತನಿಗೆ ಅರ್ಪಿಸು. ಭಗವಂತನಿಗೆ ಅರ್ಪಿಸಬೇಕಾದದ್ದು ಹಣ್ಣು ಕಾಯಿ ಅಲ್ಲ. ಸನ್ಮಾನವನ್ನ ಮಾಡಿದವನೇ ಅವಮಾನ ಮಾಡಬಹುದು. ಎರಡನ್ನೂ ಕೂಡ ಅವನಿಗರ್ಪಿಸು. ದೇವಸ್ಥಾನದಲ್ಲಿರ್ತಕ್ಕಂತಹ ದೇವರನ್ನ ಹುಡುಕೋದಕ್ಕಿಂತಲೂ ಕೂಡ ನಿನ್ನೊಳಗಡೆ ಇರ್ತಕ್ಕಂತಹ ದೇವರನ್ನ ಹುಡುಕೋ. ಅವನು ನಿನ್ನೊಳಗಡೆ ಇದ್ದಾನೆ ಆದ್ರೂ ಕೂಡ ಕಾಣ್ತಾ ಇಲ್ಲ. ಯಾಕೆ? ಉತ್ತರವನ್ನ ಕಂಡಿಡಿದಾಗ ನೀನೇ ಅವನಾಗುವೆ. ಜಗತ್ತಿನಲ್ಲಿ ಇರ್ತಕ್ಕಂಥದ್ದು ಒಂದೇ ಗುರುತತ್ವ ಕಣಯ್ಯ. ಪುರುಷ ಹಾಳಾದರೆ ಅವನು ಮಾತ್ರ ಹಾಳಾಗ್ತಾನೆ. ಆದರೆ ಒಂದು ಹೆಣ್ಣು ಹಾಳಾದರೆ ಇಡೀ ವಂಶವೇ ಹಾಳಾಗುತ್ತೆ. ಸ್ತ್ರೀ ಪದದಲ್ಲಿ ಸ ತ ರ ಅಕ್ಷರ ಇದೆ. ಅಂದರೆ ಸತ್ವ, ತಮೋ, ರಜೋಗುಣಗಳು ಇವುಗಳನ್ನ ಹಿಡಿತದಲ್ಲಿ ಇಟ್ಕೊಂಡಾಕಿಯೇ ಸ್ತ್ರೀ. ಚೈತನ್ಯ ಆರಾಧನೆ ಮಾಡ್ತಕ್ಕಂಥವರಿಗೆ ವೇದಿಕೆ ದರ್ಶನ ಉತ್ತಮ. ದೇವಸ್ಥಾನಗಳ ದರ್ಶನ ಮಾಡೋದಕ್ಕಿಂತಲೂ ಕೂಡ ವೇದಿಕೆ ದರ್ಶನ ಮುಖ್ಯ. ವೇದಿಕೆ ಅಂದ್ರೆ ಮಹಾತ್ಮರು ತಮ್ಮ ಸಾಧನೆಯಿಂದ ವೇದಾಂತದ ಪರಮೋಚ್ಚ ಸ್ಥಿತಿಯಾಗಿರ್ತಕ್ಕಂತಹ ಆತ್ಮಜ್ಞಾನವನ್ನ ಸಂಪಾದನೆ ಮಾಡಿರ್ತಕ್ಕಂತಹ ಕಾರಣದಿಂದ ಇಂತಹವರ ಸಮಾಧಿಗೆ ವೇದಿಕೆ ಅಂತ ಕರೀತಾರೆ. ಹಾಗೆ ಇಂತಹ ವೇದಿಕೆಗಳ ಮೇಲೆ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡ್ತಾರೆ, ಅಥವಾ ತುಳಸಿ ಗಿಡವನ್ನ ನೆಡ್ತಾರೆ, ಅಥವಾ ಅವರ ವಿಗ್ರಹವನ್ನೇ ಪ್ರತಿಷ್ಠಾಪನೆ ಮಾಡ್ತಾರೆ. ಯಾಕೆ ಅಂದ್ರೆ ಅವರು ಮಾನವರಾಗಿ ಜನ್ಮವನ್ನ ತಾಳಿದ್ರೂ ಕೂಡ ತಮ್ಮ ಸಾಧನೆಯಿಂದ ಭಗವತ್ ಸ್ವರೂಪಿಗಳಾಗಿ ಮಾನವ ಕುಲದ ಒಳಿತಿಗಾಗಿ ಶ್ರಮಿಸಿರ್ತಕ್ಕಂತಹ ಕಾರಣದಿಂದ ಈ ರೀತಿಯ ವೇದಿಕೆಯನ್ನ ನಿರ್ಮಾಣ ಮಾಡಿರ್ತಾರೆ. ನೀರಾದ್ರೆ ದೋಸೆ, ಗಟ್ಟಿ ಆದ್ರೆ ಇಡ್ಲಿ. ಅಂದ್ರೆ ಜೀವನದಲ್ಲಿ ಹೀಗೆ ಆಗಬೇಕು ಅಂತ ಬಯಸಬೇಡ. ಏನಾಗುತ್ತೋ ಅದನ್ನ ಒಪ್ಕೋ. ಸದಾ ವರ್ತಮಾನದಲ್ಲಿ ಇರ್ತಕ್ಕಂಥವನೇ ಸಾಧಕ. ಯಾರು ನಿನಗೆ ಜೀವವನ್ನ ಕೊಟ್ಟಿರ್ತಾರೋ ಅವನಿಗೆ ಮಾತ್ರ ಅದನ್ನ ಕಿತ್ತುಕೊಳ್ತಕ್ಕಂತಹ ಹಕ್ಕಿರುತ್ತೆ. ಮದುವೆಯ ಸಮಯದಲ್ಲಿ ಜಾತಕಗಳ ಹೊಂದಾಣಿಕೆಯಂತೆ ಎರಡೂ ಮನೆಯವರ ಮನಸ್ಸುಗಳು ಹೊಂದಿಕೊಳ್ತಕ್ಕಂಥದ್ದು ಅತಿ ಮುಖ್ಯ. ಬಿಳಿ ಉಡುಪು ಧರಿಸಿದರೆ ಪ್ರಯೋಜನ ಇಲ್ಲ. ಮನಸ್ಸನ್ನ ಬಿಳಿಯಾಗಿ ತಿಳಿಯಾಗಿ ಇಟ್ಕೋ. ಪತಿಯ ವ್ರತಾಚರಣೆಯಲ್ಲಿ ಹಾಗೂ ಪತಿಯ ಎಲ್ಲ ಆಗು ಹೋಗುಗಳಲ್ಲಿ ಭಾಜನಲಾಗ್ತಕ್ಕಂಥವಳನ್ನ ಪತಿವ್ರತೆ ಅಂತ ಕರೀತಾರೆ. ನಯ, ವಿನಯ, ಅನುಕಂಪ, ತ್ಯಾಗ, ಲಜ್ಜೆ ಈ 5 ಮುತ್ತುಗಳನ್ನ ಗುಣವಾಗಿ ರೂಢಿಸಿಕೊಂಡವಳೆ ಮುತ್ತೈದೆ. ಸ್ತ್ರೀಯರಲ್ಲಿ ಮಾಡುವ ಪುಣ್ಯದ ಕೆಲಸದಲ್ಲಿ ದೊರೀತಕ್ಕಂತಹ ಪುಣ್ಯದ ಕಿಂಚಿತ್ತೂ ಕೂಡ ಪುರುಷನಿಗೆ ಸಿಗುವುದಿಲ್ಲವಾದರೂ ಪುರುಷನು ಸಂಪಾದಿಸ್ತಕ್ಕಂತಹ ಪುಣ್ಯ ಭಾಗದಲ್ಲಿ ಅರ್ಧ ಭಾಗ ಸ್ತ್ರೀಗೆ ಸೇರುತ್ತೆ. ಮಕ್ಕಳ ಗುಣ ಹಾಗೂ ನಡವಳಿಕೆಯಲ್ಲಿ ಸ್ತ್ರೀ ಅಥವಾ ತಾಯಿಯ ಅಂಶವೇ ಜಾಸ್ತಿ ಆಗಿರುತ್ತೆ. ಅದಕ್ಕೋಸ್ಕರ ತಾಯಿ ನೋಡಿ ಹೆಣ್ಣನ್ನ ತನ್ನಿ ಎನ್ನುವಂತಹ ಗಾದೆ ಇರುತ್ತೆ. ಗಂಡು ಮತ್ತು ಹೆಣ್ಣಿನ ಉಸಿರಾಟ ಹೊಂದಾಣಿಕೆಯಾಗದಿದ್ದಲ್ಲಿ ವಿಚ್ಛೇದನ ಆಗುತ್ತೆ. ಹಾಗಾಗಿ ಜಾತಕ ಹೊಂದಾಣಿಕೆಯಾಗದೇ ಇದ್ರೂ ಪರವಾಗಿಲ್ಲ, ಉಸಿರಾಟ ಹೊಂದಾಣಿಕೆಯಾಗಬೇಕು. ಗುರು ಪ್ರವೇಶ ಮಾಡಿದ ಮೇಲೆ ಗೃಹ ಪ್ರವೇಶ ಯಾಕೆ? ಅನ್ನ ಪರಬ್ರಹ್ಮ ಸ್ವರೂಪ ಅಂದ ಮೇಲೆ ಅದು ಮದುವೆ ಊಟ ಆದ್ರೇನು, ಮುಂಜಿ ಊಟ ಆದ್ರೇನು, ತಿಥಿ ಊಟ ಆದ್ರೇನು ಅದನ್ನ ಭಕ್ತಿಯಿಂದ ಸ್ವೀಕಾರ ಮಾಡು. ಪ್ರಕೃತಿಯನ್ನ ನಾಶ ಮಾಡಬೇಡಪ್ಪ, ಅದನ್ನ ನೋಡಿ ಆನಂದ ಪಡು. ಗುರು ಕರುಣೆ ಇಲ್ಲದೆ ಬೇರೇನು ನಿನ್ನಲ್ಲಿದ್ರೂ ಕೂಡ ಅದು ನಿಷ್ಪ್ರಯೋಜಕ. ನೀನು ತಿಂದದ್ದನ್ನ ನೀನೇ ಮಲಮೂತ್ರ ಮಾಡಿ ಕಳೆದುಕೊಳ್ಳಬೇಕು. ನಮ್ಮ ಕರ್ಮವನ್ನ, ನಮ್ಮ ಪ್ರಾರಬ್ಧವನ್ನ ನಾವೇ ಅನುಭವಿಸಬೇಕು. ಸೌದೆ ಹೊಡಿತಕ್ಕಂಥವನಿಗೆ 2 ರೂಪಾಯಿ, ವಿಭೂತಿ ಬಳಕಂಡು ಮಂತ್ರ ಹೇಳ್ತಕ್ಕಂಥವನಿಗೆ 200 ರೂಪಾಯಿ. ಇದು ನ್ಯಾಯವೇ?
ಏನನ್ನು ನುಡಿಯಬೇಡ, ನುಡಿದಿದ್ದೇ ಆದರೆ ನುಡಿದಿದ್ದನ್ನ ನಡೆಸು. ಮಡಿ ಮೈಲಿಗೆಗೆ ಮನ ಕೊಟ್ಟು ದೇವರನ್ನ ಕಾಣ್ತಕ್ಕಂಥದ್ದನ್ನ ಮರೆಯಬೇಡ. ನೀನು ನೀನಾಗಿರದೆ ನಿಂತು ನಿನ್ನನ್ನ ನೋಡ್ತಕ್ಕಂಥದ್ದನ್ನ ಅಭ್ಯಾಸವನ್ನ ಮಾಡ್ಕೋ. ಆಧ್ಯಾತ್ಮ ಅಂದ್ರೆ ಮೂಗು ಹಿಡಿದು ಕೂರೋದಲ್ಲಪ್ಪ. ಜಗತ್ತಿನಲ್ಲಿ ನಡೀತಕ್ಕಂಥದ್ದನ್ನೆಲ್ಲ ಆನಂದದಿಂದ ಅನುಭವಿಸಿ ಅಂತ ತಿಳ್ಕೊಂಡ್ರೆ ಸಾಧನೆ ಸುಲಭ ಆಗುತ್ತೆ, ಜೊತೆಗೆ ಆನಂದವೂ ಸಿಗುತ್ತೆ. ನಾಳೆ ಏನು ಅಂತೇಳಿ ಯಾರಿಗೂ ತಿಳಿದೇ ಇರತಕ್ಕಂತಹ ಕಾರಣ ಏನಾದರೂ ಒಳ್ಳೆಯದನ್ನ ಸಾಧಿಸಬೇಕಾಗಿದೆ ಅಂತ ಅನ್ಕೊಂಡ್ರೆ ಈಗಲೇ ಪ್ರಾರಂಭಿಸು. ಸಾಧುವಾಗಿರ್ತಕ್ಕಂಥವನು ಸಿದ್ಧಿಗೆ ಕವಡೆ ಕಾಸಿನ ಬೆಲೆಯನ್ನು ಕೊಡಲಾರ. ಸ್ವಾರ್ಥಕ್ಕೆ ಸಿದ್ಧಿಯನ್ನ ಬಳಸ್ಕೊಳ್ತಕ್ಕಂಥವನು ಸಾಧು ಅಲ್ಲವೇ ಅಲ್ಲ. ಎಲ್ಲರೂ ಕೂಡ ಈಶ್ವರನಲ್ಲಿ ಅಥವಾ ಪರಮಾತ್ಮನಲ್ಲಿ ಬೇಡುವವರಾದ ಮೇಲೆ ಎಲ್ಲರೂ ಭಿಕ್ಷುಕರೇ ತಾನೆ. ಬೇಡುವ ವಿಧಿ ವಿಧಾನ ವಸ್ತು ಬೇರೆ ಅಷ್ಟೇ. ಧನಿಕ ಅಂದ್ರೆ ಹೆಚ್ಚಾಗಿ ಹಣವನ್ನ ಕೂಡಿಟ್ಟಿರುವುದಲ್ಲ, ಯಾರಿಗೆ ಯಾವುದರ ಅವಶ್ಯಕತೆ ಇದೆಯೋ ಅದನ್ನ ಒದಗಿಸ್ತಕ್ಕಂಥದ್ದು ಅಂತ ತಿಳಿ. ನಿನ್ನ ಉಸಿರನ್ನ ಅಥವಾ ನಿನ್ನ ಭಾವನೆಯನ್ನ ಸದಾ ನೋಡ್ತಾ ಇರೋ, ಆಗ ಸಾಧನೆ ಸುಲಭ ಆಗತ್ತೆ. ಹುಟ್ಟಿಸಿದಂತಹ ಭಗವಂತನಿಗೆ ಮಾತ್ರ ಸಾಯಿಸ್ತಕ್ಕಂತಹ ಅಧಿಕಾರ ಇರುತ್ತೆ, ಬೇರೆಯವರಿಗೆ ಅದು ಸಾಧ್ಯವಾಗದ ಮಾತು. ಹರಮುನಿಯೇ ಗುರು ಕಾಯಬಲ್ಲ, ಗುರುಮುನಿಯೇ ಈ ಜಗದಲ್ಲಿ ಕಾಯ್ತಕ್ಕಂಥವರೇ ಇಲ್ಲ. ಪ್ರೀತಿಸೋದು ಸುಲಭ ಕಣಯ್ಯ, ಆದರೆ ಕೊನೆಯವರೆಗೂ ಕೂಡ ಆ ಪ್ರೀತಿ ಬಾಂಧವ್ಯ ಉಳಿಸ್ಕೊಳ್ತಕ್ಕಂಥದ್ದು ಅತೀ ಕಷ್ಟ. ನಾನು ಬಾಳೆಹಣ್ಣು ಗುರು ಅಲ್ಲಪ್ಪ, ನಿನ್ನ ಬಾಳು ಹಣ್ಣು ಮಾಡಿ ನೋಡು, ಆಗ ನಾನು ಯಾರು ಅಂತ ತಿಳಿಯುತ್ತೆ. ನಾನು ನನ್ನದು ಅನ್ಕೊಂಡಿರ್ತಕ್ಕಂಥದ್ದೆಲ್ಲವನ್ನ ಕಳಚೋಗೆ, ಆಗ ನಿನಗೆ ಗುರು ಸಿಗ್ತಾನೆ. ಗುರು ಬೈಯಲ್ಲ ಅಂದ್ರೆ ಸಾವಿರಾರು ಮಂದಿ ಬರ್ತಾರೆ ಕಣಯ್ಯ. ಅದೇ ಗುರು ಅವರ ಬಂಡವಾಳವನ್ನ ಬಯಲು ಮಾಡೋದಾದ್ರೆ ಎಷ್ಟು ಮಂದಿ ಬರ್ತಾರೆ ನೋಡು. ಎಲ್ಲ ಬೂಟಾಟಿಕೆ ನೋಡು. ಸಾಯೋವರೆಗೂ ಕೂಡ ಕಲಿತಕ್ಕಂಥದ್ದಿದೆ ಅನ್ಕೊಂಡವನು ಮುಂದೋಗ್ತಾನೆ, ಎಲ್ಲ ಕಲಿತಾಗಿದೆ ಅನ್ನೋನು ಸಿಕ್ಕಾಕೊಳ್ತಾನೆ. ಸತ್ತ ನಂತರ ಮುಕ್ತನಾಗುತ್ತೇನೆ ಅನ್ನೋದಕ್ಕಿಂತಲೂ ಕೂಡ ಬದುಕಿರುವಾಗಲೇ ಆಗಬೇಕಾಗಿರುವಂಥದ್ದನ್ನ ಸಾಧಿಸಬೇಕು. ಮನುಷ್ಯನ ಪ್ರೀತಿ ವಾತ್ಸಲ್ಯಕ್ಕಿಂತ ಪ್ರಾಣಿ ಪಕ್ಷಿಗಳ ಪ್ರೀತಿ ವಾತ್ಸಲ್ಯ ಸತ್ಯವಾದದ್ದು ಕಣಯ್ಯ. ಗುರುವನ್ನ ಶುದ್ಧ ಭಾವನೆಯಲ್ಲಿ ಹಿಡಿ, ಗುರು ಹೇಳಿದಂತೆ ನಡಿ, ಇದೇ ಜನ್ಮದಲ್ಲಿ ಮುಕ್ತಿಯನ್ನ ಪಡಿ. ಇಲ್ಲಿಗೆ ಬರೋರೆಲ್ಲ ಬರೀ ಒಗ್ಗರಣೆ ಸಾಮಾನನ್ನ ಕೇಳೋಕೆ ಬರ್ತಾರೆ ವಿನಃ ಅಮೃತವನ್ನ ಕೊಡ್ತೀನಿ ಅಂದ್ರೆ ಯಾರಿಗೂ ಬೇಕಾಗಿಲ್ಲ ಕಣಯ್ಯ. ಭಗವಂತ ನಿನಗೇನಾದ್ರೂ ವಿಶೇಷವಾದದ್ದನ್ನ ಕೊಟ್ಟಿದ್ದಲ್ಲಿ ಅದನ್ನ ಬೇರೆಯವರ ಆನಂದಕ್ಕೆ ಉಪಯೋಗಿಸ್ಬೇಕೇ ಹೊರತು ಅದನ್ನ ಸ್ವಾರ್ಥಕ್ಕೋ ಅಥವಾ ಸಂಪಾದನೆಗೋ ಬಳಸಬಾರದು. ದೇವರಿಗೆ ದೇವಸ್ಥಾನ ಕಟ್ಟುತ್ತೇನೆ ಅನ್ನುವುದಕ್ಕಿಂತಲೂ ಕೂಡ ಅನಾಥರಾದವರಿಗೆ ಗುಡಿಸಲನ್ನ ಕಟ್ಟಿಸು, ಆ ಜೀವಿಗೂ ಆನಂದಿಸ್ತಾರೆ, ಹಾಗೂ ಮೇಲಿನವನು ಕೂಡ ಸಂತೋಷ ಪಡ್ತಾನೆ. ಅನಾಥಾಶ್ರಮ ಅಥವಾ ವೃದ್ಧಾಶ್ರಮವನ್ನು ಸ್ಥಾಪಿಸ್ಲಿಕ್ಕೆ ಹೋಗಿ ಶ್ರಮ ಮಾಡಿಕೊಳ್ಬೇಡ ಅಥವಾ ಬಂಧನಕ್ಕೊಳಗಾಗಬೇಡ. ಅದರ ಬದಲು ಅಂಥವರಿಗೆ ಯಾವುದರ ಅವಶ್ಯಕತೆ ಇದೆಯೋ ಅದನ್ನ ತಿಳಿದು ಅದನ್ನ ಪೂರೈಸು. ಇವಿಷ್ಟು ಗುರುನಾಥರ ತತ್ವಗಳು. ಸಾಕಷ್ಟು ವಿಚಾರಗಳನ್ನ ನಾನು ಹಂಚ್ಕೊಂಡಿದ್ದೇನೆ. ಮತ್ತಷ್ಟು ವಿಚಾರಗಳನ್ನ ಮುಂದಿನ ವಿಡಿಯೋದಲ್ಲಿ ಹಂಚ್ಕೋತೀನಿ ಅಂತ ಹೇಳ್ತಾ, ಇಂತಹ ವಿಚಾರಗಳು ಏನಾದರೂ ನಿಮ್ಮ ಜೀವನಕ್ಕೆ ಉಪಯೋಗಕಾರಿಯಾಗತ್ತೆ ಅಂತ ನಿಮ್ಗೆ ಅನಿಸಿದ್ರೆ ಇದನ್ನು 4 ಜನಕ್ಕೆ ಶೇರ್ ಮಾಡಿ. ಇದೂ ಒಂದು ರೀತಿಯ ಗುರು ಸೇವೆ. ನಾನು ಗುರುಗಳ ತತ್ವಗಳನ್ನು ನಾನು ವಿಡಿಯೋ ಮೂಲಕ ಹೇಳಿ ಪ್ರಚಾರ ಮಾಡಿದ್ರೆ ನೀವೊಂದು 4 ಜನಕ್ಕೆ ಅದನ್ನು ಶೇರ್ ಮಾಡುವ ಮೂಲಕ, 4 ಜನಕ್ಕೆ ಹಂಚುವ ಮೂಲಕ ಅದನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ.